ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ನಿಮ್ಮ ನಿಸರ್ಗ. ಹಾಲಿ ಏನು ಸಿದ್ದರಾಮಯ್ಯ ಅವರು CM ಆಗಿದ್ದಾರೆ, ಅವ್ರು ತಂದಿರುವಂತಹ ಗ್ಯಾರಂಟಿಗಳಾಗಿರ್ಬೋದು, ಅವ್ರು ಮಾಡಿರುವಂತಹ ಅನುದಾನಗಳಾಗಿರ್ಬೋದು, ಇವೆಲ್ಲವೂ ಜನಪ್ರತಿನಿಧಿಗಳಿಗೆ ಯಾವ ರೀತಿ ಹೆಲ್ಪ್ ಆಗ್ತಾ ಇದೆ, ಅದನ್ನು ಯಾವ ರೀತಿ ಅವರು ಸ್ವೀಕರಿಸ್ತಾ ಇದ್ದಾರೆ ಅನ್ನೋದು ಇವತ್ತಿನ ವಿಚಾರವಾಗಿದ್ದು, ಬನ್ನಿ ಅವರಿಂದನೇ ಕೇಳಿ ತಿಳ್ಕೊಳ್ಳೋಣ. ಅವ್ರಿಗೆ ಇದರಿಂದ ಆಗ್ತಾ ಇರುವಂಥ ಹೆಲ್ಪ್ಗಳು ಏನೇನಿದೆ, ಅವ್ರು ಮಾಡಿರುವಂಥ ಅನುದಾನಗಳಿಂದ ಇವ್ರಿಗೆ ಎಷ್ಟು ಹೆಲ್ಪ್ ಆಗ್ತಾ ಇದೆ ಅಂತ ಕೇಳಿ ತಿಳ್ಕೊಳ್ಳೋಣ ಬನ್ನಿ. ಸರ್, ಇವಾಗ ಸಿದ್ದರಾಮಯ್ಯ ಅವರು CM ಆಗಿದ್ದಾರೆ, ಅವ್ರು ತಂದಿರುವಂತಹ ಗ್ಯಾರಂಟಿಗಳು ನಿಮಗೆ ತೃಪ್ತಿ ಆಗಿದೆಯಾ? ಇಲ್ಲ ಮೇಡಮ್, ಅವರು ತಂದಿರೋಂಥ ಗ್ಯಾರಂಟಿಗಳು ಯಾರಿಗೂ ವರ್ಕ್ ಆಗಿಲ್ಲ. ಈ ಗ್ಯಾರಂಟಿಯಿಂದ ಬಂದ್ಬಿಟ್ಟು ಯಾವ ಕೆಲಸನೂ ನಡೆದಿಲ್ಲ. ನೋಡಿ ರಸ್ತೆ ನೋಡಿ, ಯಾವ ರೋಡ್ಗೆ ಹೋದ್ರೂ ಗುಂಡಿಗಳು, ಒಂದು ರೋಡ್ ರೆಡಿ ಮಾಡೋಕ್ಕಾಗಿಲ್ಲ ಅವ್ರ ಕೈಲಿ. ಗ್ಯಾರಂಟಿ ಅಂತ ಹೇಳ್ಬಿಟ್ಟು ಅವರು ಇದು ಮಾಡ್ಕೊತಾರೆ. ಬಿಟ್ಟರೆ ಜನಸಾಮಾನ್ಯರಿಗೆ ಯಾರಿಗೂ ಅದು ವರ್ಕ್ ಆಗ್ತಾ ಇಲ್ಲ. ಅದು ಅವ್ರು ಗ್ಯಾರಂಟಿ ತಂದಿರೋದು ಎಲ್ಲ ನಮಗೆ ಪ್ರಾಬ್ಲಮ್. ಬಿಟ್ಟರೆ ಅವ್ರು ಬಂದಿರೋದು ಯಾವುದಿಗೂ ಉಪಯೋಗ ಯಾರಿಗೂ ಆಗಿಲ್ಲ. ಅದು ಅವ್ರು ಗ್ಯಾರಂಟಿ ಅಂತ ಹೇಳ್ಬಿಟ್ಟು ಅವರು ಒಂದು ಇದು ಮಾಡ್ತಾ ಇದ್ದಾರೆ. ಕೆಲಸ ಕಾರ್ಯ ಯಾವೂ ನಡೀತಾ ಇಲ್ಲ. ಗ್ಯಾರಂಟಿ ಅಂತ ಹೇಳ್ಬಿಟ್ಟು ಅವನ್ನೆಲ್ಲ 3 ತಿಂಗಳಿಗೆ 2 ತಿಂಗಳಿಗೆ 2 ಸಾವಿರ ಹಾಕ್ತಾರೆ. ಆ ಅಮೌಂಟು ಯಾರಿಗೂ ಆಗ್ತಾಯಿಲ್ಲ. ಅದೇನು ಮಾಡ್ತಿದ್ದಾರೆ ಈ ಸರ್ಕಾರ, ಇನ್ನು 2 ವರ್ಷ ಎಷ್ಟೊತ್ತಿಗೆ ಹೋಗುತ್ತೆ ಅಂತ ಕಾಯ್ತಾ ಇದ್ದೀವಿ ನಾವು. ಬೇರೆ ಸರ್ಕಾರಕ್ಕೋಸ್ಕರ ಕಾಯ್ತಾ ಇದ್ದೀವಿ. ಆದರೆ ಇವಾಗಿನ ಈ ಒಂದು ಬೆಳವಣಿಗೆಯನ್ನ ನೋಡ್ತಾ ಇದ್ರೆ ಮುಂದೆನೂ ಸಿದ್ದರಾಮಯ್ಯ ಅವರೇ CM ಆಗ್ತಾರೆ ಅನ್ನೋದೊಂದು ಇಲ್ಲ ಮೇಡಮ್. ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯನ ಸರ್ಕಾರ ಬರಲ್ಲ. ಇದಕ್ಕೆ 100% ಗ್ಯಾರಂಟಿ ಹೇಳ್ತೀವಿ. ಸಿದ್ದರಾಮಯ್ಯನ ಸರ್ಕಾರ ಆಗಲಿ, ಕಾಂಗ್ರೆಸ್ ಆಗಲಿ, ಕೇಂದ್ರದಾಗಲಿ ರಾಜ್ಯದಾಗಲಿ ಕಾಂಗ್ರೆಸ್ ಸರ್ಕಾರ ಬರಲ್ಲ. ಇದನ್ನು ನಾವು ಗ್ಯಾರಂಟಿ ಹೇಳ್ತೀವಿ. 100% ಬರಲ್ಲ ಕಾಂಗ್ರೆಸ್. ಇನ್ನು 2 ವರ್ಷ ಜನ ಕಾಯ್ತವ್ರೆ. 2 ವರ್ಷ ಮುಗಿದ್ಬಿಟ್ರೆ ನೆಮ್ಮದಿಯಾಗಿರ್ತಾರೆ ಜನಗಳು. ಅಷ್ಟೇ ಮೇಡಮ್. ಇನ್ನೇನು ಹೇಳ್ತಾರೆ, ಆ ಸರ್ಕಾರ 0% ಏನು ಕೆಲಸನೇ ಮಾಡಿಲ್ಲ. ಅವರು ಬರೀ ಗ್ಯಾರಂಟಿ ಅಂತ ಹೆಸರು ಹೇಳ್ಕೊಂಡು ಬರೀ ಇದು ಮಾಡ್ತಿದ್ದಾರೆ. ಬಿಟ್ಟರೆ ಕೆಲಸ ಏನು ನಡೆದಿಲ್ಲ ಅವ್ರದ್ದು. ಅಲ್ಲ, ಈಗ ನಿಮ್ಮ ಪ್ರಕಾರ ಮುಂದೆ CM ಆಗಬೇಕು ಅಂತ ಅನ್ನೋದಾದ್ರೆ ನಿಮ್ಮ ಪ್ರಕಾರ ಯಾರು CM ಆಗಬೇಕು? ಮೇಡಮ್, ನಾವು ಹೇಳಬೇಕು ಅಂದರೆ ಯಾರ ಯೂತ್ಸ್ ಬರಬೇಕು, ಯಾರ ಕೆಲಸ ಮಾಡೋ ಅಂತಾರೆ ಬರಬೇಕು. ಯಾರ BJP ಯಾರಾಗಲಿ ಯಾರ ಕೆಲಸ ಮಾಡೋ ಅಂತಾರೆ ಬರಬೇಕು. ಒಳ್ಳೆ ಕೆಲಸ. ಈ ಗ್ಯಾರಂಟಿ ಬಿಟ್ಟಿ ಭಾಗ್ಯ ಕೊಡೋದಕ್ಕಿಂತ ಕೆಲಸ ಕಾರ್ಯ ಕೊಟ್ಟರೆ ಎಲ್ಲರಿಗೂ ಒಂಚೂರು ಅನುಕೂಲ ಆಗುತ್ತೆ. ಬಿಟ್ಟಿ ಭಾಗ್ಯಗಳಿಂದ ಯಾವುದೂ ಕೆಲಸ ನಡೆಯಲ್ಲ, ದೇಶ ಉದ್ಧಾರ ಆಗಲ್ಲ. ದೇಶ ಉದ್ಧಾರ ಆಗಬೇಕು ಅಂದ್ರೆ ಈ ಬಿಟ್ಟಿ ಭಾಗ್ಯಗಳಿಂದ ರಾಜ್ಯದ ಬೊಕ್ಕ ಸೇಲಿರುವಂತಹ ಹಣ ಖಾಲಿ ಆಗ್ತಾ ಇದೆ. ಯಾವುದೇ ರೀತಿಯಾದ ಅಭಿವೃದ್ಧಿ ಕೆಲಸ ಆಗಿಲ್ಲ. ಅವ್ರ ಹತ್ರನ ಹಣನೇ ಇಲ್ಲ ಮೇಡಮ್ ಕೆಲಸ ಮಾಡಕ್ಕೆ. ನೋಡಿ ಯಾವ ಕೆಲಸ ಮಾಡಿದ್ದಾರೆ ನೋಡಿ. ಈ ಕಡೆ ಯಾರು ಓಡಾರ ನೋಡಿ, ಬರೀ ಗುಂಡಿಗಳು. ಬಿಟ್ರೆ ಒಂದು ಗುಂಡಿ ಮುಚ್ಚಕ್ ಆಗ್ತಾ ಇಲ್ಲ ಅವ್ರ ಕೈಲಿ. ಒಂದು ಗುಂಡಿ ಮುಚ್ಚಕ್ ದುಡ್ಡಿಲ್ಲ. ಇನ್ನೆಲ್ಲಿ ಮಾಡ್ತಾವ್ರೆ ಕೆಲಸ ಹೇಳಿ? ಇನ್ನು 2 ವರ್ಷ ಕಾಯ್ತವ್ರೆ. 2 ವರ್ಷ ಮುಗಿದ್ಬಿಟ್ರೆ ಎಷ್ಟೊತ್ತಿಗೆ ಸಿದ್ದರಾಮಯ್ಯ ತೊಲಗ್ತಾನೆ ಅಂತ ಕಾಯ್ತವ್ರೆ. ಶಿವಕುಮಾರ್ ಆಗಲಿ ಯಾವುದೇ ಆಗಲಿ ಯಾವುದಕ್ಕೂ ಜನಕ್ಕೆ ಒಳ್ಳೇದು ಮಾಡಿಲ್ಲ. ಜನಗಳು ಆಟೋ ಡ್ರೈವರ್ಗಳೆಲ್ಲ ಪಾಡು ಏನಾಗಿದೆ ಅಂದರೆ ನಾಯಿಗಿಂತ ಹೆಚ್ಚಾಗ್ಬಿಟ್ಟಿದೆ. ತರಕಾರಿ ಮಾರರು ಹೆಂಗೋ ಸಂಪಾದನೆ ಮಾಡ್ಕೊಂಡು ಜೀವನ ಮಾಡ್ತಾ ಇದ್ದಾರೆ. ಬೆಳಗ್ಗೆಯಿಂದ 100 ರೂಪಾಯಿ ಸಂಪಾದನೆ ಮಾಡಿದ್ದೀನಿ. ಹೆಂಡತಿ ಮಕ್ಕಳು ಹೆಂಗೆ ಸಾಕ್ಬೇಕು ಹೇಳಿ? ನಮಗೆ ಪೊಲೀಸ್ ಹಿಡಿದ್ರೆ ಎಲ್ಲ ಕಾನೂನು ಕೇಳ್ತಾರೆ, ಪ್ರತಿಯೊಂದು ಕೇಳ್ತಾರೆ. ಒಂದು DL ಇಲ್ಲ, ಒಂದು ಸೈಡ್ ನಂಬರ್ ಇಲ್ಲ ಅಂದರೆ ಅದಕ್ಕೆ 28 ಕ್ವಶನ್ ಮಾಡ್ತಾರೆ. ರೈಪಿಡಲ್ಲಿ ನಮ್ಮ ಹೆಂಡತಿದೀರನ್ನ ನಾವು ಕರ್ಕೊಂಡು ಹೋಗೋಕ್ಕೆ ನಮ್ಮ ಹಿಂದೆ ಮುಂದೆ ನೋಡ್ತಾರೆ. ಆಟೋದಲ್ಲಿ ಹತ್ಕೊಂಡೆ ಗಂಡನ ಜೊತೆ ಹೆಂಡ್ತಿನೂ ಹೋಗಲ್ಲ, ಆ ಥರ ಹೋಗ್ತಾರೆ ತಪ್ಕೊಂಡು. ಬೈಕ್ನಲ್ಲಿ ಹೋಗ್ತಾ ಇದ್ದಾರೆ. ಇದು ಸರ್ಕಾರ ಮಾಡ್ತಾ ಇರೋದು ಕೆಟ್ಟ ಅಭ್ಯಾಸ. ಇದು ನಮಗೆ ಎಲ್ಲ ಕಾನೂನು ಕೇಳ್ತಾರೆ ಆಟೋದವ್ರಿಗೆ. ಯಾವುದೇ ಕಾರಣಕ್ಕೂ ಬೈಕನ್ನ ಟ್ಯಾಕ್ಸಿನ ಸ್ಟಾಪ್ ಮಾಡಿ ನಾವಾದ್ರೂ ಸ್ವಲ್ಪ ಉದ್ಧಾರ ಆಗ್ತೀವಿ. ಸರ್, ಇವಾಗ ನಿಮ್ಮ ಪ್ರಕಾರ ಮುಂದೆನೇ CM ಆಗಬೇಕು ಅಂದ್ರೆ ಯಾರು ಆಗಬೇಕು ಸರ್? CM ಯಾವುದೂ ಆಗಲ್ಲ ನಮಗೆ. ನನ್ನ ಪಕ್ಷದಲ್ಲಿ JDS ಪಕ್ಷ ಬರಬೇಕು, ಕುಮಾರಸ್ವಾಮಿ ಅವ್ರು ಬರಬೇಕು. ಬಡವರ ಪಕ್ಷ, ರೈತರ ಪಕ್ಷ, ಬಡವರು ನಮ್ಮಂತ ಬದುಕಬೇಕು ಅಂದರೆ ಕುಮಾರಸ್ವಾಮಿ ಅವ್ರು ಬರಬೇಕು ನಮಗೆ. ಸರ್, ಇವಾಗ ಬೆಳಗಾವಿಯಲ್ಲಿ ಏನು ಒಂದು ಹೋರಾಟ ನಡೀತಾ ಇದೆ, ಅದಕ್ಕೆ ಕುಮಾರಸ್ವಾಮಿ ಅವರು ಇದ್ದಿದ್ರೆ ಇದಕ್ಕೆ ಏನಾದರೂ ಒಂದು ಬೆಲೆ ಸಿಗ್ತಾ ಇತ್ತಾ? ಸಿಗ್ತಾ ಇತ್ತು ಮೇಡಮ್, ಖಂಡಿತ ಸಿಗ್ತಾ ಇತ್ತು ಮೇಡಮ್, ಖಂಡಿತ ಸಿಗ್ತಾ ಇತ್ತು. ಏನು ಹೇಳಿ ಮೇಡಮ್, ಹೇಳ್ತಾ ಇರೋ ಜನ ಮಾತಾಡಬೇಕಾಗುತ್ತೆ ಅಷ್ಟೇ. ಯಾವನು ಹಾಕಲ್ಲ. ನಾವು ಗೇಯ್ದ್ರೆ ನಾವು ತಿನ್ಬೇಕು. ಯಾವನೇನು ಹಾಕೋದು? ಯಾವನು ಕೊಡೋದಿಲ್ಲ, ಯಾವನು ಮಾಡೋದಿಲ್ಲ. ಅವ್ರವ್ರ ಮನೆ ಉದ್ಧಾರ ಆಗೋಕ್ಕೆ ಅವ್ರವ್ರು ಬರ್ತಾರೆ. ಎಲೆಕ್ಷನ್ ದಿವಸ ಬರ್ತಾರೆ, ಕೈ ಎತ್ತಿ ಮುಗಿಸ್ಕೊಂಡು ನಮ್ಮ ಮನೆ ಮುಂದೆ. ಆಮೇಲೆ ಯಾವ ಸೈಡ್ ಬರಲ್ಲ ನಮ್ಮ ಮುಂದೆ. ಬಿಡು, ಅವನ ಬಗ್ಗೆ ನಾವೇನು ಮಾತಾಡಬೇಕು? ಅವನ ಬಗ್ಗೆ ನಾವೇನು ಬಾಳಲ್ಲ. ನಮ್ಮ ಮಕ್ಳು ಮರಿ ಏನೋ ಒಂದೊತ್ತು ಅನ್ನ ತಿಂತಾರ, ಒಂದೊತ್ತು ಕಾಫಿ ಕುಡಿತಾರ, ಏನಿಲ್ಲ. ನಾವು ದುಡಿಬೇಕು, ನಾವು ತಿನ್ನಬೇಕು. ಬಿಡಮ್ಮ. ಬಂದಿದ್ರೆ ಮೀಟ್ರ್ ಅವರು ಭಾರಿ ಗೋಳಾಗ್ಬಿಟ್ಟಿದೆ. ಮೀಟ್ರ್ ಹೊಡೆಯೋಕ್ಕಾಯ್ತಲ್ಲ, ಇಲ್ಲೇ ಓಲಾ ಒಬ್ಬರು ಹೊಡೆಯೋಕ್ಕಾಯ್ತಲ್ಲ. ತಿಳಿದಿರೋರು ಇರ್ತಾರೆ. ಓಲಾ ಒಬ್ಬರು ಬಳಸದೇ ಇರೋರು ಭಯಂಕರ ಜನ ಇದ್ದಾರೆ. ಇವರು ಓಲಾ ಒಬ್ಬರು ಬಿಟ್ಬಿಟ್ಟು ಪೊಲೀಸರು ಹಿಡಿದ್ಬಿಟ್ಟು ನೀನು ಮೀಟ್ರ್ ಯಾಕೆ ಹೊಡಿತಾಯಿಲ್ಲ ಅಂದರೆ ನಾವು 10-20 ಎಕ್ಸ್ಟ್ರಾ ಕೇಳ್ಕೊಂಡು ಏನು ಓಡುತ್ತೆ, ಎಷ್ಟಿದೆ ರೇಟ್ ಮೇಡಮ್ ಓಲಾ ಒಬ್ಬರಲ್ಲಿ, ಅದ್ರ ಮೇಲೆ 10-20 ಕೇಳ್ತಾಯಿದ್ದೀವಿ ನಾವು. ಇಲ್ಲಿ ನಾವು ಎಲ್ಲ ಕಡೆ ಬಾಡಿಗೆ ಸಿಗಲ್ಲ. ಸರ್, ನಿಮ್ಮ ಓಲೋ ಊಬರ್ ಅವ್ರಿಗೆ ಅಥವಾ ಸಾಮಾನ್ಯ ಜನರಿಗೆ
ಅವ್ರಿಗೆ ಹೆಲ್ಪ್ ಆಗಬೇಕು ಅಂತಂದ್ರೆ ನಿಮಗೆ ಯಾವ ಸರ್ಕಾರ ಬರಬೇಕು, ಯಾರು ನಿಮ್ಮ ಮುಖ್ಯಮಂತ್ರಿ ಆಗಬೇಕು ಸರ್? ನಮಗೆ ಸರ್ಕಾರ ಮೇನಲ್ಲ. ನಾವು ಹುಟ್ಟಾಗಿಂದ ರೇಷನ್ ಕಾರ್ಡೇ ತೊಗೊಂಡಿಲ್ಲ. ಸರ್ಕಾರ ಅನ್ನೋದು ಮೇನಲ್ಲ. ಆಟೋದವ್ರಿಗೆ ಅನ್ಯಾಯ ಆಯ್ತೈತೆ. ಹೆಂಗೆ ಬೇಕು ಎಲ್ಲ ಖಾಸಗಿಯವ್ರು ಕೊಟ್ಬಿಟ್ಟವ್ರೆ. ಮೀಟ್ರ್ ಹಾಕಿ ಅಳವಡಿಸ್ಬಿಟ್ಟು ನಮ್ಗೆ ಕೊಟ್ಬಿಟ್ಟವ್ರೆ, ಮೀಟ್ರ್ ಹಾಕೊಂಡು ಹೊಡೀರಿ ಅಂತ. ಇಲ್ಲ ಆಯ್ತಾ ಇರೋದು ಏನಾಯ್ತೈತೆ ಅಂದರೆ ಓಲಾ ಒಬ್ಬರಲ್ಲಿ ಹೊಡಿತಾವ್ರೆ ಅಂದರೆ ಅವ್ರ ರೇಟಲ್ಲೇ ನಾವು ಹೊಡ್ತಾ ಇದೀವಿ ಗಾಡಿ ಮೀಟ್ರ್ ಹಾಕೊಂಡು. ನಾವು ಓಲಾ ಒಬ್ಬರು ರೂಟ್ ಮ್ಯಾಪೇ ನೋಡೋಕ್ಕೆ ಬರೋಲ್ಲ. ಸರ್ಕಾರ ಏನು ಮಾಡೋಣ? ನಾವು ಇಷ್ಟಪಡ್ತೀವಿ, ನಾಯಕರುಗಳನ್ನ ಇಷ್ಟಪಡದೇ ಇರಲ್ಲ. ಯಾವುದೇ ಸರ್ಕಾರ ಬಂದರೂ ನಾಯಕರುಗಳು ಇಷ್ಟಪಡ್ತೀವಿ. ಡಿ ಕೆ ಬಂದರೂ ಅಷ್ಟೇ, ಕುಮಾರಸ್ವಾಮಿ ಬಂದರೂ ಅಷ್ಟೇ. ನಾವು ನಿಮ್ಮ ಪ್ರಕಾರ ಯಾರು ಬಂದ್ರೆ ಈ ರಾಜ್ಯ ಉದ್ಧಾರ ಆಗುತ್ತೆ? ಈ ರಾಜ್ಯದಲ್ಲಿ ಹೇಳ್ತಾರೆ, ಕುಮಾರಸ್ವಾಮಿ ಹೇಳ್ತಾವ್ರೆ ಎಲ್ಲ ಕಮ್ಮಿ ಮಾಡ್ಕೊಡ್ತೀನಿ ಅಂತ ಹೇಳ್ತಾವ್ರೆ. ಬರಲಿ ಕುಮಾರಸ್ವಾಮಿ. ಅವ್ರ ಅಪ್ಪನಿಂದ ಆಳಕ್ಕಾಗಿಲ್ಲ. 2 ವರ್ಷ 3 ವರ್ಷ ಆಯ್ತೈತೆ. ಬಂದು 5 ವರ್ಷ ಆಡಲಿ. ಈ ಸಿದ್ದರಾಮಯ್ಯಿಂದ ಏನಾಗ್ಬಿಟ್ಟೈತೆ ಅಂದರೆ ಬ್ಲ್ಯಾಕ್ ಮೈನ್ ಆಗ್ಬಿಟ್ಟೈತೆ. ಬ್ಲ್ಯಾಕ್ ಮೈನ್ದಿಂದ ನಡೀತಾ ಇದೆ ಅಂತ ಹಂಗೆ ಆಗಿರೋದು. ಅವರು ನಮ್ಮ ಥರನೇ ಸಮಾಜ ಸೇವಕ. ನಾವು ಹೆಂಗೆ ವೀಕ್ನೆಸ್ ಹೇಳ್ತೀವಿ, ಅವರು ಹಂಗೆ ಹೇಳ್ತಾವ್ರೆ. ಅದರಿಂದನೇ ಬರಲಿ, ಯಾವ ಸರ್ಕಾರ ಬರುತ್ತೆ ಬರಲಿ. ಕುಮಾರಸ್ವಾಮಿ ಸರ್ಕಾರ ಹೆಲ್ಪ್ ಮಾಡ್ತೀನಿ ಅಂತವ್ರು. ಈಗ ಯಾವುದೋ ಒಂದು 40-30 ಸೈಟ್ ಇಟ್ಕೊಂಡಿದ್ದು 3-4 ಲಕ್ಷ ಕೇಳ್ತವ್ರೆ. ಇವರು ಸಿದ್ದರಾಮಯ್ಯ ಅವರು ಮಾಡ್ಬಿಟ್ಬಿಟ್ಟವ್ರು. ಸಿದ್ದರಾಮಯ್ಯ ಬೈಯೋಕ್ಕಾಗುತ್ತಾ? ಸರ್ಕಾರ ದುಡ್ಡಿಲ್ಲ ಅಂತ ಹೇಳ್ತಾರಪ್ಪ, ಏನು ಮಾಡೋಕ್ಕಾಗೈತೆ? ಬಸ್ ಕನ್ಸೆಷನ್ ಕೊಡ್ತಾರೆ, ಎಲ್ಲ ಕೊಟ್ಟಿರ್ತಾರೆ. ಅದಕ್ಕೋಸ್ಕರನೇ ಬರಲಿ ಕುಮಾರಸ್ವಾಮಿ ಅವ್ರು ಹೇಳೋರೆ, ನಾವು ಇನ್ನೂ ಹಿಂದೆ ಏನಿತ್ತು ಅದೇ ಥರನೇ ಮಾಡ್ಕೊಡ್ತೀವಿ. ನಿಮ್ಮ ಸೈಟ್ಗೆ ಏನೈತೆ ವ್ಯಾಲ್ಯೂಯೇಷನ್ ಬಿ ಖಾತೆಗೆ ಕಮ್ಮಿ ಮಾಡ್ಕೊಡ್ತೀನಿ, ಅವ್ರದ್ದೇ ಬರಲಿ. ನಮ್ಗೆ ಯಾರಿಗೆ ಆದರೂ ಒಂದು ಸ್ವಲ್ಪ ಆದಾಯ ಕಮ್ಮಿ ದುಡ್ಡು ಕಟ್ಕೊಳ್ಳೋನೇ ಕೇಳೋದು. ಅದರಿಂದನೇ ಇಷ್ಟಪಡೋದು, ಬೇರೆ ಇನ್ನೇನು. ನನ್ನ ಹೆಸರು ಸಿದ್ಧಗಂಗಯ್ಯ ಅಂತ. ನಾನು ಬೆಂಗಳೂರು ನಾರ್ತ್ ತಾಲೂಕು ಕಾಳ್ತಮ್ಮನಹಳ್ಳಿ ಗ್ರಾಮದ ವಾಸಿ. ನಮ್ಮದು ಸುಮಾರು ಹೆಚ್ಚು ಕಮ್ಮಿ ನಮ್ಮೂರ್ದಲ್ಲ, ನಾನು ಹೇಳೋದು ನಮ್ಮದು 25 ಎಕರೆ ಜಮೀನು. ಅಲ್ಲ ಸರ್, ಇವಾಗ CM ಸಿದ್ದರಾಮಯ್ಯ ಅವ್ರು ಆಗಿದ್ದಾರೆ ಅಲ್ವಾ, ಅವ್ರು ಆ CM ಆಗಿರೋದಕ್ಕೆ ನಿಮ್ಗೆ ತೃಪ್ತಿ ಇದೆಯಾ? ಅವ್ರು ಮಾಡ್ತಾ ಇರೋ ಕೆಲಸಗಳು ನಿಮ್ಗೆಲ್ಲ ತೃಪ್ತಿ ಇದೆಯಾ? ಅಲ್ಲ, ಮಾಡ್ತಾ ಇರೋ ಕೆಲಸ ನಮಗೆ ತೃಪ್ತಿ ಇಲ್ಲ. ಯಾಕೆ ಅಂದರೆ ನಮಗೇನು ಅನುಕೂಲ ಮಾಡಿಕೊಟ್ಟಿಲ್ಲ. ನಾವು ಅದೇ ಹೇಳಿದ್ನಲ್ಲ, ನಮ್ಮದು ಶಿವರಾಮ್ ಕಾರಂತ್ ಲೇಔಟ್ಗೆ 25 ಎಕರೆ ನಮ್ಮ ಜಮೀನು ಹೋಗಿದೆ. 4 ವರ್ಷ ಆಯಿತು. 4 ವರ್ಷದಿಂದ ನಾವು ಅದರೊಳಗೆ ಅಡಿಕೆ ಗಿಡ, ತೆಂಗಿನ ಗಿಡ, ಮಾವಿನ ಗಿಡ, ಸಪೋಟ ಗಿಡ, ದಾಳಿಂಬೆ ಗಿಡ ಎಲ್ಲ ಬೆಳೆದಿದ್ದು. 10 ಎಕರೆ ಒಳಗೆ 6 ಬೋರ್ ಇತ್ತು. 6 ಬೋರ್ನಾಗ 1 ಬೋರು ಬಿಡಿಲ್ಲ, ಒಂಚೂರು ತೋಟ. ಅಂದ್ರೆ ನಿಮ್ಮ ಪ್ರಕಾರ ಅವರು ರೈತರಿಗೆ ಹೆಲ್ಪ್ ಮಾಡ್ತಾ ಇಲ್ಲ ಅನ್ನೋದನ್ನ ಹೇಳ್ತಾ ಇದ್ದೀರಾ? ನಮ್ಗೆ ಏನು ಹೆಲ್ಪ್ ಅಲ್ಲ. ಶಿವರಾಮ್ ಕಾರಂತ್ ಲೇಔಟ್ಗೆ ಏನು ಹೆಲ್ಪ್ ಆಗ್ತಾ ಇಲ್ಲ. ಸರ್, ನಿಮ್ಮ ಪ್ರಕಾರ ಮುಂದೆ CM ಆದ್ರೆ ಇವರಾದ್ರೆ ರಾಜ್ಯ ಉದ್ಧಾರ ಆಗುತ್ತೆ ಅನ್ನೋದಾದ್ರೆ ಯಾರಾಗಬೇಕು? ಯಾರಾದರೂ ಉದ್ಧಾರ ಆಗಲ್ಲ. ನಾನು ಖಂಡಿತವಾಗಿ ಹೇಳ್ತೀನಿ. ಬರೋರೆಲ್ಲ ಬರೀ ಅವ್ರ ಬದುಕಕ್ಕೆ, ಅವ್ರ ಜೀವನ ಮಾಡೋಕ್ಕೆ ಏನು ಬೇಕೋ ಅದನ್ನು ಮಾಡ್ತಾರೆ. ಜನಗಳಿಗೆ ಯಾರಿಗೂ ಒಳ್ಳೇದು ಮಾಡಲ್ಲ. ಯಾರೋ ಅವ್ರಿಗೆ ಬೇಕಾದವ್ರಿಗೆ ಮಾಡ್ತಾರೇನೋ ಅದು ನಮಗೆ ಗೊತ್ತಿಲ್ಲ. ಥ್ಯಾಂಕ್ ಯು. ನೋಡಿದ್ರಲ್ಲ, ಸಿದ್ದರಾಮಯ್ಯ ಅವರು CM ಆಗಿರೋದ್ರಿಂದ ಯಾವ ರೀತಿ ಜನರಿಗೆ ಹೆಲ್ಪ್ ಆಗಿದೆ. ಅವ್ರು ತಂದಿರುವಂತಹ ಗ್ಯಾರಂಟಿಗಳಾಗಿರ್ಬೋದು, ಅವ್ರು ಮಾಡಿರುವಂತಹ ಅನುದಾನಗಳಾಗಿರ್ಬೋದು, ಇದನ್ನ ಜನರು ಯಾವ ರೀತಿ ತಗೊಂಡಿದ್ದಾರೆ ಅನ್ನೋದನ್ನ ನೀವು ಜನರ ಬಾಯಿಂದನೇ ಕೇಳಿ ತಿಳ್ಕೊಂಡಿದ್ದೀರಾ. ಮುಂದಿನ ವಿಶೇಷ ಸಂಚಿಕೆಯೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ. ಸೈನಿಂಗ್ ಆಫ್.